ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರದ ವತಿಯಿಂದ ಇದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂತಹ ಹೋರಾಟದ ಕರೆಗೆ ಇದಿನ ಉಡುಪಿ ಶಾಖೆಯ ವತಿಯಿಂದ ಹೋರಾಟ ಇದಿನ ಯುದ್ಧ ಸ್ಮಾರಕದಲ್ಲಿ ನಡೀತಾ ಇದೆ. ಮಾನ್ಯ ಶಿಕ್ಷಣ ಸಚಿವರ ವಿರುದ್ಧ ಇರುವಂತಹ ಚೆಕ್ ಬೌನ್ಸ್ನ ಕೇಸ್ನ ವಿರುದ್ಧವಾಗಿ ಮಾನ್ಯ ಶಿಕ್ಷಣ ಸಚಿವರು ತಮ್ಮ ಜವಾಬ್ದಾರಿಗೆ ರಾಜೀನಾಮೆಯನ್ನು ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಈ ಹೋರಾಟದ ನಿಲುವನ್ನು ಮಾನ್ಯ ನಗರ ಕಾರ್ಯದರ್ಶಿಯಾಗಿರುವ ಶ್ರೀವತ್ಸ ಅವರು ಸ್ಪಷ್ಟಿಸಲಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರ ವತಿಯಿಂದ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಜ್ಯಾದ್ಯಂತ ಒಂದು ಏನು ಶಿಕ್ಷಣ ಸಚಿವರ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ವಿ. ಈಗಾಗಲೇ ನಮಗೆ ಎಲ್ರಿಗೂ ತಿಳಿದಿರುವಂತೆ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ತನ್ನ ಒಂದು 2011 ಇಸವಿಯ ಸಂದರ್ಭದಲ್ಲಿ ತನ್ನ ಒಂದು ಖಾಸಗಿ ವ್ಯವಹಾರದ ಒಂದು ಆಡಿಯೋ ಕಂಪನಿ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ಹಗರಣ, ಇದರ ಕುರಿತು ಒಂದು ತೀರ್ಪು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಅವರಿಗೆ 6.96 ಕೋಟಿ ಒಂದು ಮೊತ್ತದ ಒಂದು ಪೆನಾಲ್ಟಿಯನ್ನು ವಿಧಿಸಿದೆ. ಈ ಕುರಿತು ನಮಗೆ ಎಲ್ರಿಗೊಂದು ಶಿಕ್ಷಣ ಇಲಾಖೆಗೆ ಒಂದು ಮುಜುಗರ ತರುವಂಥ ವಿಚಾರ ಇದಾಗಿದೆ ಮತ್ತು ಒಂದು ಕಪ್ಪು ಚುಕ್ಕೆಯಂತೆ ನಮ್ಮ ಶಿಕ್ಷಣ ಸಚಿವರು ಇರುವಂಥದ್ದು ನಮಗೆ ಕಾಣಸಿಗ್ತಾ ಇದೆ. ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಆಗ್ರಹಿಸುವುದೇನಂತ ಹೇಳಿದರೆ, ಈ ಎಲ್ಲ ವಿಚಾರಗಳ ಹೊಣೆಯನ್ನು ಹೊತ್ತು ಶಿಕ್ಷಣ ಸಚಿವರು ಈ ಒಂದು ಚೆಕ್ ಬೌನ್ಸ್ ಅಂತ ಒಂದು ಕ್ರಿಮಿನಲ್ ಒಫೆನ್ಸನ್ನು ಮಾಡಿ ಸಹ ಇನ್ನೂ ಮುಂದುವರಿಯುವುದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆ. ಹಾಗಾಗಿ ಇವರು ತಮ್ಮ ಒಂದು ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹಿಂದೆ ಬರಬೇಕು ಎನ್ನುವಂಥ ಆಗ್ರಹವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ಈ ಮೂಲಕ ಮಾಡ್ತಾ ಇದೆ. ಧನ್ಯವಾದ. ಈಗಾಗಲೇ ಶ್ರೀವತ್ಸನವರು ತಿಳಿಸಿದಂತೆ ಚೆಕ್ ಬೌನ್ಸ್ ವಂಚನೆಯ ಪ್ರಕರಣದಲ್ಲಿ ಶಿಕ್ಷಣಕ್ಕೆ ಒಳಗಾಗಿರುವ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನೈತಿಕ ಹೊಣೆಯನ್ನು ಹೊತ್ತಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರ ವತಿಯಿಂದ ಕೇಳಿಕೊಳ್ತಿದ್ದೇವೆ. ಕರ್ನಾಟಕದಲ್ಲಿ ಅನೇಕ ರೀತಿಯ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ವ್ಯವಸ್ಥೆಗಳು ಈಗೀಗ ನೆಲಕಚ್ಚುವಂತಾಗಿದೆ. ಪ್ರಸ್ತುತ ಇರುವಂತಹ ಶಿಕ್ಷಣ ಸಚಿವರು ತನ್ನ ಯಾವ ವಂಚನೆ ಇದೆ ಅದರಿಂದ ಬಹಳಷ್ಟು ಮುಜುಗರಕ್ಕೆ ಒಳಗಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಶಿಕ್ಷಣ ಸಚಿವರೇ ಇಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದಂತಾದರೆ ಈ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಅವರನ್ನು ಮಾದರಿಯಾಗಿ ತಗೊಂಡ್ರೆ ಬಹಳಷ್ಟು ತೊಂದರೆಯಾಗ್ತದೆ. ಆದ ಕಾರಣ ಆದಷ್ಟು ಬೇಗ ನ್ಯಾಯಾಲಯದ ಆದೇಶದಂತೆ ತನ್ನ ಫೈನ್ ಏನಿದೆ ಅದನ್ನು ಕಟ್ಟಿ ಆದಷ್ಟು ಇದನ್ನು ಮುಕ್ತಗೊಳಿಸಬೇಕು ಹಾಗೂ ನೈತಿಕ ಹೊಣೆಯನ್ನು ಹೊತ್ತಿ ರಾಜೀನಾಮೆಯನ್ನು ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉಡುಪಿ ನಗರ ಕೇಳ್ಕೊಳ್ತಾರೆ. बोल भारत माता की जय, बोल भारत माता की जय, बोल भारत माता की जय, बोल भारत माता की जय।